ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡೇ 13ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 90 ದಿವಸದ ಚಾಲೆಂಜ್, 90 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇದು 13ನೇ ದಿವಸ. ಇವತ್ತು ಮಾರ್ನಿಂಗ್ ಎಂದಿನಂತೆ ಇವತ್ತು ಕೂಡ ಅಂದರೆ ಕುಂಬಳಕಾಯಿ ಇತ್ತಲ್ವ, ಕುಂಬಳಕಾಯಿ, ನೆಲ್ಲಿಕಾಯಿ, ಪುದೀನ, ಶುಂಠಿ ಹಾಕಿ ಜ್ಯೂಸ್ ಮಾಡ್ಕೊಂಡಿದ್ದೆ. ನಾನು ನಿನ್ನೆ ವಿಡಿಯೋದಲ್ಲಿ ನಾನು ಹೇಗೆ ಮಾಡೋದು ಅಂತ ಡೀಟೇಲ್ ಆಗಿ ತೋರಿಸಿದ್ದೇನೆ. ಇವತ್ತು ಜಸ್ಟ್ ಜ್ಯೂಸ್ ಮಾಡಿದ್ದನ್ನೇ ತೋರಿಸಿದೆ ನಿಮಗೆ. ಅದೇ ಜ್ಯೂಸು, ನೆಲ್ಲಿಕಾಯಿ ಇತ್ತು, ಕುಂಬಳಕಾಯಿ ಇತ್ತು, ಕಂಟಿನ್ಯೂಸ್ ಆಗಿ ಯಾವುದು ತರಕಾರಿ ಇತ್ತು ಅದು ಮುಗಿಯೋವರೆಗೆ ಅದನ್ನೇ ಮಾಡೋದು. ಇನ್ನು ನೆಲ್ಲಿಕಾಯಿ ಜ್ಯೂಸ್ ಅಂತೂ 1 ಮಂತ್ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ನೆಲ್ಲಿಕಾಯಿ ಜ್ಯೂಸಿಂದ ನಂಗೆ ಒಳ್ಳೆ ಬೆನಿಫಿಟ್ ಆಗಿದೆ. ಸ್ಕಿನ್ ಗ್ಲೋ ಆಗುತ್ತೆ, ಹೇರ್ ಫಾಲ್ ತುಂಬ ಕಡಿಮೆ ಆಗಿದೆ. ಅದನ್ನೊಂದು 1 ತಿಂಗಳಂತೂ ನಾನು ಕುಡಿತೇನೆ ಅಂತ ಅಂದ್ಕೊಂಡಿದ್ದೇನೆ. ನೆಲ್ಲಿಕಾಯಿ ಈಗ ಸೀಸನ್ ಚೆನ್ನಾಗಿ ಸಿಗ್ತದೆ, ಅದನ್ನು ತಂದು ಫ್ರೆಶ್ ಆಗಿ ಜ್ಯೂಸ್ ಮಾಡಿ ಕುಡಿತಾ ಇರ್ತೇನೆ. ಕುಂಬಳಕಾಯಿ ಜ್ಯೂಸು ಕೂಡ ನನಗೆ ತುಂಬ ಇಷ್ಟ ಆಯಿತು. ಬೀಟ್ರೂಟ್ ಕ್ಯಾರೆಟ್ ಜ್ಯೂಸಿಗಿಂತ ನಂಗೆ ಕುಂಬಳಕಾಯಿ ಜ್ಯೂಸು ತುಂಬ ಹೆಲ್ತಿಗೆ ಬೆನಿಫಿಟ್ ಅಂತೇಳಿ ಅನಿಸಿತು. ಹಾಗಾಗಿ ಅದನ್ನೇ ಮಾಡ್ತಾ ಇದ್ದೇನೆ. ಹಾಗೆ ಇವತ್ತು ನಾನು ಲಂಚು ಮತ್ತು ಡಿನ್ನರ್ ವಿಡಿಯೋ ಇದರಲ್ಲಿ ಹಾಕಿಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟಿದ್ದು ವಿಡಿಯೋ ಮಾತ್ರ ಡೀಟೇಲಾಗಿ ಹಾಕಿದ್ದೇನೆ. ಯಾಕೆ ಅಂತ ಹೇಳಿದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ನನಗೆ ವಿಡಿಯೋ ಶೂಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಹಾಗಾಗಿ ಡಯಟಲ್ಲೇ ಇದ್ದೆ. ಹಾಗಾಗಿ ವಿಡಿಯೋ ಶೂಟ್ ಯಾವುದೇ ಚೀಟ್ ಮೀಲ್ ಅಂಥದ್ದು ಏನೂ ಕೂಡ ಮಾಡಿಲ್ಲ. ಅಂದರೆ ವಿಡಿಯೋ ಶೂಟ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ, ಒಂದು ಬ್ಯುಸಿ ಇದ್ದ ಕಾರಣ. ಹಾಗಾಗಿ ಮಧ್ಯಾಹ್ನದ ಏನು ಇದೆ ಅದು ನಿಮಗೆ ತೋರಿಸ್ಲಿಕ್ಕಾಗಲಿಲ್ಲ. ಅಂತೂ ಡಯಟ್ ಅಂತೂ ಸ್ಕಿಪ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಕೂಡ ಡಯಟ್ ನಿಲ್ಲಿಸುವಂತಿಲ್ಲ. 90 ಡೇಸ್ ಚಾಲೆಂಜನ್ನು ಕಂಪ್ಲೀಟ್ ಮಾಡಲೇಬೇಕು. ಸಾರಿ ಫ್ರೆಂಡ್ಸ್, ಯಾಕೆಂದರೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಅದಕ್ಕೋಸ್ಕರ ಸಾರಿ ಕೇಳ್ತಾ ಇದ್ದೇನೆ. ನಾನು ಊಟ ಮಾಡಿದಂದರೆ ಹೊರಗಡೆ ಇದ್ದೆ, ಆದ ಕಾರಣ ಒಂದು ಕ್ಯಾಂಟೀನಲ್ಲಿ ಸ್ವಲ್ಪ ಅನ್ನ ಸಾರು ಸಾಂಬಾರು ಅಷ್ಟೇ, ಅದು ನಮ್ಮ ಕುಚ್ಚಲಕ್ಕಿ ಅನ್ನ ಸಾರು ಸಾಂಬಾರು ಅಷ್ಟು ಊಟ ಮಾಡಿದ್ದೆ, ಬೇರೆ ಏನೂ ಊಟ ಮಾಡಿರಲಿಲ್ಲ. ನೈಟ್ ಮತ್ತು ನಮ್ಮ ಮಿಲೆಟ್ ಮಿಕ್ಸನ್ನು ಮಾಡಿಕೊಂಡು ಕೊಡ್ತೆ. ನೈಟ್ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿ ದಾರಿಯಲ್ಲಿ ಬರಬೇಕಾದ್ರೆ ಬೊಂಡ ಕೊಡ್ತಿದ್ದೇನೆ, ಬೊಂಡ ಅಥವಾ ಎಳ್ನೀರು ಅಂತ ಹೇಳ್ತೇವೆ. ಅದು ಸಾಯಂಕಾಲ ಹಾಕುವಾಗ ಒಂದು ಎಳ್ನೀರು ಕುಡಿದು ಮನೆಗೆ ಬಂದೆ. ಸಾಯಂಕಾಲ ಮತ್ತು ಏನು ಮಾಡುವಂತಹ ಮೂಡ್ ಇರಲಿಲ್ಲ ನನಗೆ ಅಡುಗೆ. ಹಾಗೆ ಮಿಲೆಟ್ ಮಿಕ್ಸ್ ಹೇಗೂ ತಂದದಿತ್ತಲ್ಲ ಅಂಥೇಳಿ ಮಿಲೆಟ್ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ನೈಟ್ ಮಿಲೆಟ್ ಮಿಕ್ಸನ್ನು ಕೊಡ್ತೆ. ಹಾಗಾಗಿ ವಿಡಿಯೋ ಶೂಟ್ ಮಾಡಲಿಲ್ಲ, ಸುಸ್ತಾಗಿತ್ತು ಕೂಡ ಹೊರಗಡೆ ಎಲ್ಲ ಹೋದ ಕಾರಣ. ಯಾವುದೇ ಚೀಟ್ ಮೀಲ್ ಮಾಡಲಿಲ್ಲ ಹೊರಗಡೆ ಹೋದರೂ ಕೂಡ. ಹಾಗೆ ಇವತ್ತೊಂದು ಒಳ್ಳೆ ಹೈ ಪ್ರೋಟೀನ್ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಬ್ರೇಕ್ಫಾಸ್ಟಿಗೆ ಮೊಳಕೆ ಬರಿಸಿದಂತಹ ಹೆಸರು ಕಾಳು ಮತ್ತು ಚೆನ್ನ ಕಡಲೆಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಗ್ರೈಂಡ್ ಮಾಡಿದ್ದೇನೆ. ಅದಕ್ಕೊಂದು ಹಸಿಮೆಣಸು, ಶುಂಠಿ, ಸ್ವಲ್ಪ ರುಚಿಗೆ ಈಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಮಸಾಲೆ ಅಂತ ಹೇಳಿ ಸ್ವಲ್ಪ ಧನಿಯಾ ಪುಡಿ, ಜೀರಾ ಪುಡಿ, ಮೆಣಸಿನ ಹುಡಿ, ಹಳದಿ ಪೌಡರ್ ಅದನ್ನಷ್ಟು ಹಾಕ್ಕೊಳ್ತೇನೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದು. ಸ್ವಲ್ಪ ನಾನು ಮಾಡಿದ ಇಲ್ಲಿ ಹೆಸರು ಇದನ್ನು ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರು ಹಾಕಿದ್ದು ಜಾಸ್ತಿ ಆಯಿತು. ನೀವು ಸ್ವಲ್ಪ ಇನ್ನೂ ಗಟ್ಟಿಯಾಗಿ ಗ್ರೈಂಡ್ ಮಾಡಿದರೆ ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಗೋಧಿ ಹುಡಿಯನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಹಿಟ್ಟು ನೀರಾಯ್ತಲ್ಲ, ಹಾಗಾಗಿ ಗೋಧಿ ಹುಡಿ ಕ್ವಾಂಟಿಟಿ ಜಾಸ್ತಿ ಆಗ್ತದೆ. ನಾವು ಯಾವಾಗಲೂ ಗೋಧಿ ಹುಡಿ ಕಾರ್ಬೋಹೈಡ್ರೇಟ್ ಇರೋದು ಅದರಲ್ಲಿ, ಆದ ಕಾರಣ ಗೋಧಿ ಹುಡಿ ಆದಷ್ಟು ಕಮ್ಮಿ ಹಾಕ್ಲಿಕ್ಕೆ ಆಗ್ತದಾ ಅಂತ ಹೇಳಿ ನೋಡಬೇಕು. ಇಲ್ಲಿ ನಾನು ಸ್ವಲ್ಪ ನೀರಾದ ಕಾರಣ ಚಪಾತಿ ಹಿಟ್ಟಿನ ಹದ ಬರಬೇಕಾದ್ರೆ ಮತ್ತೆ ಸ್ವಲ್ಪ ಗೋಧಿ ಹುಡಿ ಹಾಕಿ ಕಲಸಬೇಕಾಯಿತು, ಸಾಕಾಗಲಿಲ್ಲ. ಹಾಗಾಗಿ ನೀವು ಹೆಸರು ಕಾಳು ಕಡಲೆಯನ್ನು ಗ್ರೈಂಡ್ ಮಾಡುವಾಗ ನೀರು ಹಾಕೋದೇ ಬೇಡ, ಫಸ್ಟ್ ಹಾಗೆ ಗ್ರೈಂಡ್ ಮಾಡಿ. ಆಮೇಲೆ ಅದು ಗ್ರೈಂಡ್ ಆಗೋದಿಲ್ಲ ಅಂತಾದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿ. ಜಾಸ್ತಿ ನೀರು ಹಾಕಿದ ತಕ್ಷಣ ಮತ್ತು ಗೋಧಿ ಹಿಟ್ಟು ಜಾಸ್ತಿ ಹಾಕಬೇಕಾಗ್ತದೆ ಹಿಟ್ಟು ಕಲಸಲಿಕ್ಕೆ. ಈಗ ನೋಡಿ, ಹೈ ಪ್ರೋಟೀನ್ ಚಪಾತಿ ಮೆತ್ತಗೆ ಬರ್ತದೆ ಇದು. ತುಂಬ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಟು ತುಂಬ ಹೊತ್ತೇನು ಇದನ್ನು ರೆಸ್ಟಿಗೆ ಇಡಬೇಕು ಅಂತ ಏನೂ ಇಲ್ಲ. ಹಾಗೆ ಕೂಡಲೇ ಮಾಡ್ಬೋದು, ಇನ್ಸ್ಟಂಟಾಗಿಯೇ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರ್ತದೆ. ಇದಕ್ಕೆ ನೀವು ಯಾವುದಾದ್ರೂ ಕೂರ್ಮ ಮಾಡ್ಕೊಳ್ಬೋದು, ಅಥವಾ ಚಟ್ನಿ ಮಾಡ್ಕೊಳ್ಬೋದು, ಅಥವಾ ಏನೂ ಇಲ್ಲ ಅಂದರೆ ಮೊಸರಲ್ಲಾದರೂ ಮಾಡ್ಕೊಳ್ಬೋದು, ಮೊಸರಲ್ಲಾದರೂ ತಿನ್ಕೊಳ್ಬೋದು. ನಾನಿಲ್ಲಿ ಇವತ್ತು ಪರೋಟವನ್ನು ಮೊಸರಲ್ಲೇ ತಿಂದಿದ್ದು. ಈ ಥರ ಪರೋಟ ಅಥವಾ ನೀವು ಆಲೂ ಪರೋಟ ಮಾಡಿದರೂ ಅದಕ್ಕೆ ನೋಡಿ ಕಾಂಬಿನೇಷನ್ ಆಗಿ ಮೊಸರು ಕೊಡ್ತಾರೆ. ಮೊಸರಲ್ಲಿ ಈ ಥರ ಪರೋಟ ತಿನ್ನಲಿಕ್ಕೆ ತುಂಬ ಇಷ್ಟ ಆಗ್ತದೆ. ನಿಮಗೆ ಸ್ಪೈಸಿಯಾಗಿ ಏನಾದರೂ ಬೇಕು ಅಂತ ಹೇಳಿದರೆ ಬೇಕಾದರೆ ಚಟ್ನಿಯ ಅಥವಾ ಕೂರ್ಮವ ಅಥವಾ ಸಾಂಬಾರ ಮನೇಲಿ ಏನಿತ್ತು ಮಾಡಿದ್ದು ಅದನ್ನು ಯೂಸ್ ಮಾಡಿಕೊಂಡು ನೀವು ತಿನ್ಬೋದು.
ತುಂಬ ಚೆನ್ನಾಗಿರ್ತದೆ. ಒಳ್ಳೆ ಹೈ ಪ್ರೋಟೀನ್ ರೆಸಿಪಿ ಅಂತ ಹೇಳ್ಬೋದು. 1 ಅಥವಾ 2 ರೊಟ್ಟಿ ನೀವು ಮಧ್ಯಾಹ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾದರೂ ತಗೊಳ್ಬೋದು, ಅಥವಾ ಮಾಡಿ ಇದು ಲಂಚ್ಗೆ ಕೂಡ ತಗೊಳ್ಬೋದು. ಯಾಕೆಂದರೆ ಸಾಫ್ಟಾಗಿ ಇರ್ತದೆ, ಹಾಗಾಗಿ ಮಧ್ಯಾಹ್ನಕ್ಕೆ ಆದರೂ ಯೂಸ್ ಮಾಡ್ಕೊಳ್ಬೋದು. ಕೆಲಸಕ್ಕೆ ಹೋಗುವವರು ಕೂಡ ಇದನ್ನು ಮಾಡಿ ತಗೊಂಡು ಹೋಗ್ಬೋದು, ಅಥವಾ ಡಿನ್ನರಿಗಾದರೂ 1 ಚಪಾತಿ ಎಲ್ಲ ಮಾಡಿಕೊಂಡು ತಿನ್ಬೋದು. 1 ತಿನ್ಬೋದು ಡಿನ್ನರಿಗೆ. ಸಣ್ಣಕ್ಕೆ ಮಾಡಿತು ಅಂದರೆ ಸಣ್ಣ ಸಣ್ಣ ಚಪಾತಿ ಮಾಡಿತು ಅಂತ ಹೇಳಿದರೆ 2 ತಗೊಳ್ಬೋದು. ನಾನಿಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ 2 ಚಪಾತಿಯನ್ನು ತಗೊಂಡಿದ್ದೇನೆ, ಮೊಸರಿನೊಟ್ಟಿಗೆ ತಗೊಂಡಿದ್ದೇನೆ. ಹಾಗೆ ಲಂಚು ಮತ್ತು ಡಿನ್ನರಿದ್ದು ಸ್ಕಿಪ್ ಆಗಿದೆ, ಅದೇ ಹೇಳಿದೆ ನಾನು. ಅನ್ನವೇ ಊಟ ಮಾಡಿದ್ದು ಹೊರಗಡೆ ಕ್ಯಾಂಟೀನಲ್ಲಿ. ಮತ್ತು ರಾತ್ರಿ ಬಂದು ಮಿಲೆಟ್ ಮಿಕ್ಸ್ ಮಾಡಿದ್ದೇನೆ. ಮಿಲೆಟ್ ಮಿಕ್ಸ್ ಇದು ವಿಡಿಯೋ ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದೇನೆ, ಹೇಗೆ ಮಾಡಿದ್ದು, ಯಾವ ರೀತಿ ಇದೆ ಅಂತ. 1 ಗ್ಲಾಸಷ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸ್ಕೊಂಡು ಉಪ್ಪು ಹಾಕಿ ತಿಂದದ್ದು. ಇದಾಗಿತ್ತು ನನ್ನ 13ನೇ ದಿವಸದ ಡಯಟ್ ಪ್ಲ್ಯಾನು. ಫ್ರೆಂಡ್ಸ್, ನಿಮಗೆ ಹೇಗೆ ಅನ್ನಿಸ್ತದೆ ನನ್ನ ಡಯಟ್ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಈಗ ಒಂದು ಹೈಪ್ ಅಂತ ಬಂದಿದೆ, ಆ ಹೈಪನ್ನು ಒತ್ತಿ ನನಗೆ ಸಪೋರ್ಟ್ ಮಾಡಿ. ಪಾಯಿಂಟ್ಸ್ ಅಂತೇಳಿ ಸಿಗುತ್ತೆ ಯೂಟ್ಯೂಬಿಂದ, ಅದಕ್ಕೋಸ್ಕರ ಹೈಪನ್ನು ಕೂಡ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೇನೆ. ನಿಮ್ಮ ಸಪೋರ್ಟು ಮತ್ತು ಇದ ಕಾರಣ ನನಗೊಂದು ವೆಯ್ಟ್ ಲಾಸ್ ಮಾಡಲಿಕ್ಕೊಂದು ಮೋಟಿವೇಶನ್ ಸಿಗ್ತದೆ. ನೀವು ಏನಾದರೂ ಕಮೆಂಟ್ ಹಾಕೋದು ಅಥವಾ ನಿಮ್ಮ ಒಂದು ಲೈಕ್ ನನಗೆ ಇನ್ನೂ ಕೂಡ ವಿಡಿಯೋ ಮಾಡುವ ಅಂತ ಹೇಳಿ ಒಂದು ಪ್ರೋತ್ಸಾಹ ಕೊಟ್ಟ ಹಾಗೆ ಆಗ್ತದೆ, ಉತ್ತೇಜನ ಕೊಟ್ಟ ಹಾಗೆ ಆಗ್ತದೆ. ಅದಕ್ಕೋಸ್ಕರ ನಾನು ಹೇಳೋದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳಿ.